ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾವು ALP ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಅದರಲ್ಲಿ CBT2 ನಲ್ಲಿ ನಿಮ್ಗೆ ಹೇಳಿದ್ದೆ ನಾನು ಪಾರ್ಟ್ ಬಿ ಸೆಲೆಕ್ಷನ್ ಹೆಂಗೆ ಮಾಡಬೇಕು ಅಂತ. ಡಿಫ್ರೆಂಟ್ ಸ್ಟ್ರೀಮ್ ಆಫ್ ಇಂಜಿನಿಯರಿಂಗಲ್ಲಿ ಪಾರ್ಟ್ ಬಿ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟು. ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸೆಲೆಕ್ಟ್ ಮಾಡಬೇಕು ಅಂದರೆ, ಇಲ್ಲಿ ಲಿಸ್ಟ್ ಇದೆ, ಅಂದರೆ ನಿಮ್ಮ ಕ್ವಾಲಿಫಿಕೇಷನ್ ಇದೆ, ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದೆ, ಈ ಸಬ್ಜೆಕ್ಟಲ್ಲಿ ನೀವು ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡಬೇಕು. ಸಪೋಸ್ ನೀವು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಅಥವಾ ಅದು ಕಾಂಬಿನೇಷನಲ್ಲಿ ಯಾವುದಾದ್ರು ಇಂಜಿನಿಯರಿಂಗ್ ಮಾಡಿದರೆ ಅದ್ರ ಬೇಸಿಸ್ ಮೇಲೆ ನೀವು ಅಪ್ಲೈ ಮಾಡಿದ್ರೆ ನೀವು ಎಲೆಕ್ಟ್ರಿಷಿಯನ್ ತೊಗೋಬೋದು, ಇಲ್ಲ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಸೆಲೆಕ್ಟ್ ಮಾಡ್ಬೋದು, ಇಲ್ಲ ವೈರ್ ಮ್ಯಾನು, ಆರ್ಮೇಚರ್ ಆ್ಯಂಡ್ ಕಾಯಿಲ್ ವೆಂಡರು, ರೆಫ್ರಿಜರೇಷನ್ ಏರ್ ಕಂಡೀಷನಿಂಗು ಸೆಲೆಕ್ಟ್ ಮಾಡ್ಬೋದು. ಸಪೋಸ್ ನೀವು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದ್ರೆ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಕು ಅಥವಾ ಮೆಕ್ಯಾನಿಕ್ ಇನ್ ರೇಡಿಯೋ ಟಿವಿ, ಇದರಲ್ಲಿ ಯಾವ್ದಾರ ಒಂದು ಆಪ್ಷನ್ಸ್ ಇರುತ್ತೆ. ಪಾರ್ಟ್ ಬಿ ಸಬ್ಜೆಕ್ಟಾಗಿ ಸೆಲೆಕ್ಟ್ ಮಾಡ್ಬೋದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ರೆ ಫಿಟ್ಟರ್ ಇದೆ, ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಇದೆ, ಟ್ರ್ಯಾಕ್ಟರ್ ಮೆಕ್ಯಾನಿಕ್ ಇದೆ, ಮೆಕ್ಯಾನಿಕ್ ಡೀಸೆಲ್ ಇದೆ, ಟರ್ನರ್ ಇದೆ, ಮಿಷಿನಿಸ್ಟ್ ಇದೆ, ರೆಫ್ರಿಜರೇಷನ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್ ಇದೆ. ಸಪೋಸ್ ನೀವು ಆಟೋಮೊಬೈಲ್ ಇಂಜಿನಿಯರಿಂಗು ಅಥವಾ ಇದು ಯಾವ್ದಾರ ಕಾಂಬಿನೇಷನ್ ಸ್ಟ್ರೀಮಲ್ಲಿ ಇಂಜಿನಿಯರಿಂಗ್ ಮಾಡಿ ನೀವು ಈ ರಿಕ್ರೂಟ್ಮೆಂಟ್ಗೆ ಅಪ್ಲೈ ಮಾಡ್ತಾ ಇದ್ರೆ ನೀವು ಸೆಲೆಕ್ಟ್ ಮಾಡಬೇಕಾಗಿರೋದು ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ಟ್ರ್ಯಾಕ್ಟರ್ ಮೆಕ್ಯಾನಿಕ್ ಡೀಸೆಲ್ ಮತ್ತು ರೆಫ್ರಿಜರೇಷನ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್ನ ಇದರಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ನೀವು ಸೆಲೆಕ್ಟ್ ಮಾಡಬೇಕು. ಬಟ್ ಬೆಟರ್ ಏನಂದರೆ, ನೀವು ಸೀರಿಯಸ್ ಆಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದರೆ ನೀವು ಇಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಅಥವಾ ಕಾಂಬಿನೇಷನ್ ಇದ್ರಿ ಅಂದರೆ ನೀವು ಬೆಟರ್ ಯು ಸೆಲೆಕ್ಟ್ ಎಲೆಕ್ಟ್ರಿಷಿಯನ್ ಅಥವಾ ಬೇರೆ ಯಾವುದಾದ್ರೂ ನಿಮಗೆ ಮೆಟೀರಿಯಲ್ ಇದೆ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಮೆಟೀರಿಯಲ್ ಇದೆ ಅಂತ ಹೆಂಗೆ ಚೆಕ್ ಮಾಡಬೇಕು ಅಂದರೆ, ನೀವು ನಿಯರ್ ಬೈ ಯಾವ್ದಾನ ITI ಕಾಲೇಜ್ ವಿಸಿಟ್ ಮಾಡಿದ್ರೆ ಇದರಲ್ಲಿ ಯಾವುದೋ ಒಂದು ಸ್ಟ್ರೀಮ್ ಇದ್ದೇ ಇರುತ್ತೆ. ಆ ಸ್ಟ್ರೀಮಲ್ಲಿ ನಿಮಗೆ ಮೆಟೀರಿಯಲ್ ಎಲ್ಲ ಸಿಗ್ತಾ ಇದೆಯಾ 100% ಇವ್ರು ಏನು ಮಾಡ್ತಾರೆ ಅಂದರೆ, ಏನು ITI ಸಿಲೆಬಸ್ ಇದೆಯಲ್ಲ ಅದರಲ್ಲೇ ಕ್ವಶನ್ಸ್ ಕೇಳ್ತಾರೆ. ಒಂದು ಯಾವುದನ್ನ ಫ್ಲಿಪ್ಕಾರ್ಟ್, ಅಮೆಝಾನ್ ಆಗ್ಬೋದು, ಇಲ್ಲ ITI ಕಾಲೇಜಿಂದ ಆಗ್ಬೋದು, ಒಂದು ಬುಕ್ಕು, ಒಂದು ಮಲ್ಟಿಪಲ್ ಸೈಜ್ ಒಂದು ಬುಕ್ಲೆಟು, ಎರಡು ತೊಗೊಂಡ್ರೆ ಸಾಕು, ನೀವು ಈಸಿಯಾಗಿ ಈ ಸಬ್ಜೆಕ್ಟ್ನ ಕ್ಲಿಯರ್ ಮಾಡ್ಬೋದು. ಅದೇ ಥರ ನೀವು ಬೆಟರ್ ನೀವು ಎಲೆಕ್ಟ್ರಿಷಿಯನ್ ನೋಡಿ, ಯಾಕಂದರೆ ಎಲ್ಲ ಕಡೆ ITIನಲ್ಲಿ ಎಲೆಕ್ಟ್ರಿಷಿಯನ್ ಇದ್ದೇ ಇರುತ್ತೆ. ಸೊ ನೀವು ITI ಕಾಲೇಜ್ ಅಥವಾ ಆನ್ಲೈನಲ್ಲಿ ಸಿಕ್ಬಿಡುತ್ತೆ ನೋಟ್ಸು. ಎಲೆಕ್ಟ್ರಾನಿಕ್ಸ್ ಆದರೆ ನೀವು ಇದು ತುಂಬ ಆಪ್ಷನ್ ಇಲ್ಲ, ಒಂದು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ತೊಗೋಬೇಕು, ಇಲ್ಲಾಂದರೆ ರೇಡಿಯೋ ಅಥವಾ TV ಮೆಕ್ಯಾನಿಕ್ ತೊಗೋಬೋದು. ಎರಡರಲ್ಲಿ ಒಂದು ಸಬ್ಜೆಕ್ಟ್ನ ಕನ್ವೀನಿಯೆಂಟ್ ಆಗಿರೋದನ್ನ ಸೆಲೆಕ್ಟ್ ಮಾಡಿ. ಮೆಕ್ಯಾನಿಕಲ್ ಇಂಜಿನಿಯರ್ ಆದರೆ ನಿಮಗೆ ತುಂಬ ಇಲ್ಲಿದೆ, ಫಿಟ್ಟರ್ ಇದೆ, ಮೆಕ್ಯಾನಿಕ್ ಇದೆ. ಸೊ ಇದರಲ್ಲಿ ನಿಮಗೆ ಲೇತು ಮಿಷಿನಿಂಗ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇದೆ, ನಾಲೆಜ್ ಇದೆ ಅಂದರೆ ನೀವು ಫಿಟ್ಟರ್ ಸೆಲೆಕ್ಟ್ ಮಾಡ್ಬೋದು. ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಅಂದರೆ, ನಾನು ಯಾವ ಸಬ್ಜೆಕ್ಟ್ ತೊಗೊಂಡಿದ್ದೆ ಅಂದರೆ ಡೀಸೆಲ್ ಮೆಕ್ಯಾನಿಕ್ ತುಂಬ ಈಸಿ ಇರುತ್ತೆ, ತುಂಬ ಕಷ್ಟ ಇರೋಲ್ಲ. ಈಸಿಯಾಗಿ ಸೆಲೆಕ್ಟ್ ಮಾಡಿಬಿಟ್ಟು ಆರಾಮಾಗಿ ನೀವು ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಇದೆಲ್ಲ ಮೆಕ್ಯಾನಿಕ್ ಡೀಸೆಲ್ ಅಂತ ಇದನ್ನು ಸೆಲೆಕ್ಟ್ ಮಾಡ್ಬೋದು, ತುಂಬ ಕಷ್ಟ ಇರೋಲ್ಲ. ಈಸಿಯಾಗಿ ಆನ್ಲೈನಲ್ಲೇ ಬುಕ್ಕು ಸಿಗುತ್ತೆ ಮತ್ತು ಮಲ್ಟಿಪಲ್ ಚಾಯ್ಸ್ ಒಂದು ಬುಕ್ಕು ಸಿಗುತ್ತೆ. ಈಸಿಯಾಗಿ ಅದನ್ನು ಓದಿದ್ರೆ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ನೀವು ಆಟೋಮೊಬೈಲ್ ಇಂಜಿನಿಯರಿಂಗ್ ಆಗಿದ್ರು ಅಷ್ಟೇ, ಇಲ್ಲೂ ಅಷ್ಟೇ ಮೆಕ್ಯಾನಿಕ್ಕು ಬೇರೆ ಯಾವುದನ್ನ ಸ್ವಲ್ಪ ವಿಸಿಟ್ ಮಾಡಿಬಿಟ್ಟು ತೊಗೊಳ್ಳೋದು ಒಳ್ಳೆಯದು. ಮೆಟೀರಿಯಲ್ ಸಿಗುತ್ತಾ ಇಲ್ಲ ಅಂತ ನೋಡ್ಬಿಟ್ಟು ಹಾಕೋದು ಒಳ್ಳೆಯದು. ನೀವು ಒಂದು ಸ್ವಲ್ಪ ರೆಫ್ರಿಜರೇಷನ್ ಏರ್ ಕಂಡೀಷನಿಂಗ್ ಈ ಥರ ಸಬ್ಜೆಕ್ಟ್ ತೊಗೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ, ಯಾಕಂದರೆ ಈ ಥರ ಸಬ್ಜೆಕ್ಟ್ಸಲ್ಲಿ ನಿಮಗೆ ಮೆಟೀರಿಯಲ್ ಸಿಗೋದು ತುಂಬ ಕಷ್ಟ ಮತ್ತು ಸಬ್ಜೆಕ್ಟು ತುಂಬ ಕಷ್ಟ ಇರುತ್ತೆ, ಅಷ್ಟು ಈಸಿಯಾಗಿರಲ್ಲ. ಹಂಗಾಗಿ ನೀವು ಬೆಟರ್ ಈಸಿ ಸಬ್ಜೆಕ್ಟ್ ತೊಗೊಂಡು ಈಸಿಯಾಗಿ ಕ್ಲಿಯರ್ ಮಾಡಬೇಕು. ಯಾಕಂದರೆ ನೀವು ಪಾರ್ಟಿಯಲ್ಲಿ ಎಷ್ಟೇ ಸ್ಕೋರ್ ಮಾಡಲಿ ಈ ಸಬ್ಜೆಕ್ಟ್ಸಲ್ಲಿ ಮಿನಿಮಮ್ 35% ಆಫ್ ದಿ ಮಾರ್ಕ್ಸ್ ತೊಗೊಳ್ಳೇಬೇಕು. ಇದೇ ಥರ ಅಪ್ಡೇಟ್ಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.